ಇತ್ತ ಅಲ್ಲು ಅರ್ಜುನ್ಗೆ ಜೈಲು, ಎಲ್ಲರ ಕಣ್ಣು ಹೈಕೋರ್ಟ್ನತ್ತ ನೆಟ್ಟಿದೆ. ಹೈಕೋರ್ಟಲ್ಲಿ ವಿಚಾರಣೆ ಸದ್ಯ ನಡೀತಾ ಇದೆ. ಅಲ್ಲು ಅರ್ಜುನ್ ಸಲ್ಲಿಸಿರುವಂಥ FIR ರದ್ದು ಕೋರಿ ಅವರು ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಕೀಲರು, ತೆಲಂಗಾಣ ಸರ್ಕಾರದ ವಕೀಲರು ಅಥವಾ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದ ಮಂಡಿಸಿದ್ರು. ಇನ್ನು ಅರ್ಜಿದಾರರ ಪರ ವಕೀಲರು, ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ವಾದ ಮಂಡಿಸ್ತಾ ಇದ್ದಾರೆ. ನಮಗೆ ಇದರಲ್ಲಿ ಯಾವುದೇ ಉದ್ದೇಶ ಇರಲಿಲ್ಲ, ಅಂದರೆ ಇಲ್ಲಿ ಉದ್ದೇಶಪೂರ್ವಕವಲ್ಲದ ಮಾನವ ಹತ್ಯೆ ಕೇಸ್ ಇದೆ. ಕಾಲ್ತುಳಿತದ ಬಗ್ಗೆ ನಮಗೆ ಮಾಹಿತಿಯೂ ಕೂಡ ಇರಲಿಲ್ಲ, ನನ್ನ ಕಕ್ಷಿದಾರನಿಗೆ ಮಾಹಿತಿಯೂ ಕೂಡ ಇರಲಿಲ್ಲ. ನನ್ನ ಕಕ್ಷಿದಾರ ಆರೋಪಿ ನಂಬರ್ 11 ಈ ಕೇಸಲ್ಲಿ. ಸೊ ಸದ್ಯ ಹೈಕೋರ್ಟಲ್ಲಿ ಎರಡು ರೀತಿ ಸಾಧ್ಯತೆಗಳು. ಹೆಂಗೆ ಅಂತಂದರೆ, ನೀವು ಒಂದು FIR ರದ್ದು ಕೋರಿ ಅರ್ಜಿ ಸಲ್ಲಿಸಿರ್ತೀರಿ, ಇಮಿಡಿಯೇಟ್ ಅದರ ಆದೇಶ ಬರಬೇಕು ಅಂತಿಲ್ಲ, ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಕೊಡೋದು. ಬಟ್ ಅರ್ಜಿದಾರರ ಪರ ವಕೀಲರು ಏನು ಮಾಡ್ತಾರೆ ಅಂತಂದರೆ, ಒಂದು ವೇಳೆ ಜೈಲಿಗೆ ಹೋದರೆ ನನ್ನ ಕಕ್ಷಿದಾರನ ಪರಿಸ್ಥಿತಿ ಹಿಂಗಾಗತ್ತೆ, ತಾತ್ಕಾಲಿಕವಾಗಿ ತಡೆ ಕೊಡಿ ಅಂತ ಕೇಳ್ತಾರೆ. ಒಂದು ವೇಳೆ ತಡೆ ಕೊಟ್ಟರೆ, FIRಗೆ ತಾತ್ಕಾಲಿಕ ತಡೆ, ಇಂಟ್ರೀಮ್ ತಡೆ ಏನಾದರೂ ಸಿಕ್ಕರೆ ಅಲ್ಲು ಅರ್ಜುನ್ ಪಾಸು, ಏನು ಸಮಸ್ಯೆ ಇಲ್ಲ. ಇಲ್ಲ, ವಿಚಾರಣೆಯನ್ನು ಆಲಿಸಿ ಆ ನಂತರ ತೀರ್ಪು ಅಂತ ಆದರೆ ಅಲ್ಲಿ ತೀರ್ಪು ಬರೋವರೆಗೂ ಜೈಲಲ್ಲಿರಬೇಕು. ಬಟ್ ಅಲ್ಲು ಅರ್ಜುನ್ ಪಾಲಿಗೆ ಒಂದು ಪ್ಲಸ್ ಆಗಿದೆ, ಇಲ್ಲಿ ನ್ಯಾಯಾಂಗ ಬಂಧನ ಕೊಟ್ಟಿರೋದು. ಯಾಕಂತಂದರೆ ನಾಳೆನೇ ಬೇಲ್ ಅರ್ಜಿಯನ್ನು ಮೂವ್ ಮಾಡ್ಬೋದು. ನೀವು ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಲ್ ಸಿಗಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಲ್ ಸಿಗಲ್ಲ. ಯಾಕಂತಂದರೆ ವಿಚಾರಣೆಗೆ ಕೊಟ್ಟಿರೋದು ಆರೋಪಿಯನ್ನು. ನ್ಯಾಯಾಂಗ ಬಂಧನ ಅಂತಂದರೆ ಅಲ್ಲೇನು ಪೊಲೀಸರು ಬಂದು ವಿಚಾರಣೆ ಮಾಡೋದಕ್ಕಿಲ್ವಲ್ಲ. ಸೊ ನ್ಯಾಯಾಂಗ ಬಂಧನದಲ್ಲಿದ್ದಾಗ ಬೇಲ್ ಸಿಗತ್ತೆ ಟೆಕ್ನಿಕಲಿ. ಸೊ ಆ ಕಾರಣಕ್ಕಾಗಿ ಅಲ್ಲು ಅರ್ಜುನ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಏನಾಯಿತು ನ್ಯಾಯಾಂಗ ಬಂಧನ, 14 ದಿನದ ನ್ಯಾಯಾಂಗ ಬಂಧನ, ಇದು ಅಲ್ಲು ಅರ್ಜುನ್ ಪಾಲಿಗೆ ಪ್ಲಸ್ಸು. ಈಗ ಹೈಕೋರ್ಟಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ ಇರೋದು. ಅಂದರೆ ಅದು FIR ಪ್ರಥಮ ವರ್ತಮಾನ ವರದಿಯನ್ನು ರದ್ದು ಮಾಡಿ ಅಂತ ಸಲ್ಲಿಸಲಾಗಿರುವಂಥ ಅರ್ಜಿ, ಅದು ಅದರ ಇಮಿಡಿಯೇಟ್ ಆದೇಶ ಬರುತ್ತೆ ಅಂತಲ್ಲ. ಬಟ್ ನಿಮಗೆ ಲಾಯರ್ಸ್ ಕೇಳುವಾಗ ಏನು ಮಾಡ್ತಾರೆ ಅಂತಂದರೆ, ನಮಗೆ ಇದರಲ್ಲಿ ಇಂಟ್ರೀಮ್ ರಿಲ್ಯಾಕ್ಸ್ ಕೊಡಿ ಅಥವಾ ಇಂಟ್ರೀಮ್ ತಡೆ ಕೊಡಿ ಇದಕ್ಕೆ ಅಂತ ಕೇಳ್ತಾರೆ. ಅದನ್ನು ಪುರಸ್ಕರಿಸಿದರೆ ಆಗ ಅಲ್ಲು ಅರ್ಜುನ್ ಇದರಲ್ಲಿ ರಿಲ್ಯಾಕ್ಸ್ ಆದಂತ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.